ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಕ್ಕೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೊತೆ. ಬೆದರಿಕೆ ಪತ್ರ ಅದು CT ರವಿ ಅವರಿಗೆ, ರಾಜ್ಯದ ಪ್ರಮುಖ ನಾಯಕರಲ್ಲಿ ಒಬ್ಬರು, BJP ಮುಖ್ಯವಾಗಿ ಈಗ ರಾಜ್ಯಾಧ್ಯಕ್ಷ ಸ್ಥಾನಕ್ಕೂ ಕಾಂಪಿಟೇಟರ್ ಆಗಿದ್ದಂಥವರು ವಿಜಯೇಂದ್ರರಿಗೆ ಅಂತೇಳಿ ಬಲ್ಲ ಮೂಲಗಳಿಂದ ಬರ್ತಾಯಿದ್ದ ವರದಿಗಳು. ಅವರಿಗೆ ಬೆದರಿಕೆ ಪತ್ರ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರ ಬೆಂಬಲಿಗರಿಂದ ಅಂತೇಳಿ ಸಂಶಯ ಬರೋ ಒಂದು ಪತ್ರ ಬರೋದು. ಆ ಪತ್ರ ಸಹಿತ ಈಗಾಗಲೇ ಪೊಲೀಸರು ಒಪ್ಪಿಸಿದ್ದಾರೆ ಅವರು. ಆ ಪತ್ರದಲ್ಲಿ ಹೇಳಿದ ಸ್ವಲ್ಪ ನೀವು ನಾವು ನೋಡೋಣ ಏನಪ್ಪ ಆ್ಯಕ್ಚುಲಿ. ರವಿ, ಬೆಳಗಾವಿಯಿಂದ ಚಿಕ್ಕಮಗಳೂರಿಗೆ ನಿನ್ನನ್ನು ಹುಡುಕಿಕೊಂಡು ಬಂದೀವಿ. ಚುನೈತಿ ಅಂದರೆ ಸವಾಲು ಏನಂದರೆ 15 ದಿವಸ ಒಳಗೆ ನಮ್ಮ ಬೆಳಗಾವಿ ಅಭಿನೇತಿ ಅವರ ಕಾಲನ್ನು ಹಿಡಿದು ಕ್ಷಮೆ ಕೇಳಬೇಕು. ಅವ್ರ ಕಾಲು ಹಿಡಿದು ಕ್ಷಮೆ ಕೇಳಬೇಕು. ಇಲ್ಲದಿದ್ದಲ್ಲಿ ನಿನ್ನ ಗತಿ ಏನಾಗುತ್ತೆ ಅಂದರೆ ನಿನ್ನ ಮನೆಗೆ ನುಗ್ಗಿ ನಿನ್ನ ಕೈ ಮತ್ತು ಪಾದ ಮುರಿಯುವುದು ಖಂಡಿತ. ಹುಷಾರ್ ಹುಷಾರ್ ಹುಷಾರ್. ನೀನು ಯಾವ ಪಾತಾಳದಲ್ಲಿ ಇದ್ದರೂ ಬಿಡುವುದಿಲ್ಲ. ನಿನ್ನ ಮಗನ ಜೀವಕ್ಕೂ ಅಪಾಯವಿದೆ. ಹುಷಾರ್. ಈ ರೀತಿ ಪತ್ರ ಬಂದದ. ಯಾರಿಂದು? ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರ ಬೆಂಬಲಿಗರಿಂದ ಅಂತೇಳಿ ಇದರಿಂದ ಅನ್ನಿಸ್ತದೆ. ಹೋಗಿ ಪಾದ ಹಿಡಿದು ಸಾರಿ ಕೇಳಿದೆ ಅಂತೇಳಿ. ಇಲ್ಲಾಂದರೆ ನೋಡ್ರಪ್ಪ ಏನಾಗ್ತದೆ ಗೊತ್ತಿಲ್ಲ ಅಂತೇಳಿ ಆ ಪತ್ರದ ಪ್ರತಿನೂ ಅವ್ರು ಬಿಡುಗಡೆ ಮಾಡಿದಾರೆ. ಇಲ್ಲಿ ಯಾಕೆ ಈ ಮಾತನ್ನು ತೊಗೊಳ್ತಾ ಇದ್ದೀನಪ್ಪ ಇವತ್ತು ಅದು ಸೀರಿಯಸ್ ಆಗಿ ಅಂತಂದರೆ, ಒಂದು ವೇಳೆ ನಿಜವಾಗಿಯೂ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು ಇದನ್ನು ಬರೆದಿದ್ರೆ ಇವರಷ್ಟು ಮೂರ್ಖರು ದಡ್ಡರು ಯಾರು ಜಗತ್ತಿನಲ್ಲಿ ಸಿಗ್ತಾರಾ? ಯಾಕೆಂದ್ರೆ ಈಗಾಗಲೇ ರಾಜ್ಯದ ತುಂಬ CT ರವಿಯ ಪರವಾಗಿ BJP ಶೆಡ್ ಹೊಡೆದು ನಿಂತದ್ದು. ಅದು DK ಶಿವಕುಮಾರ್ ಅವರ ಬೆಂಬಲಿಗರು ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿ ಅಂತೇಳಿ. ಹೀಗಾಗಿ ಮತ್ತು ಅದರಲ್ಲೂ ಈಗ ನೆಕ್ಸ್ಟ್ ಏನಪ್ಪ, ಮೊನ್ನೆ ಹೋರಾಟ ಮಾಡಿದಾಗ ಜಬರ್ದಸ್ತಾಗೆ ಪೊಲೀಸರು ಇವ್ರ ಮೇಲೆ ಮಾಡಿದಂಥ ಒಂದು ಏನಪ್ಪ ಅಂದ್ರೆ ದಾಳಿಯಿಂದಾಗಿ ಅದು ದೊಡ್ಡ ಪ್ರಚಾರ ಮಾಡಿಕೊಂಡು ಈಗಾಗಲೇ ಲೀಡರ್ ಆಗಿ ಬೆಳೆದ್ಬಿಟ್ಟಿದ್ದಾರೆ. ಮತ್ತೆ ಲೀಡರ್ ಆಗಿದ್ದಾರೆ, ರಾಷ್ಟ್ರ ಮಟ್ಟದ ಲೀಡರ್ ಆಗಿಬಿಟ್ಟಿದ್ದಾರೆ ಈಗಾಗಲೇ ಅವರು CT ರವಿ. ಅವರಿಗೆ ಇಂಥ ಒಂದು ಪತ್ರವನ್ನು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಬೆಂಬಲಿಗರು ಬರೀತಾರಪ್ಪ ಅಂದ್ರೆ ಒಂದು ಹೌದು ಬರೆದಿರ್ಬೋದು, ಇಲ್ಲ ಅಂದ್ರೆ CT ರವಿ ಅವ್ರ ಬೆಂಬಲಿಗರನ್ನು ಈ ರೀತಿ ಪತ್ರ ಬರೋವ್ರಿಗೆ ಹೇಗೆ ಒಂದು ಡ್ರಾಮಾ ಕ್ರಿಯೇಟ್ ಮಾಡುವಂಥ ಸಾಧ್ಯತೆಗಳಿದ್ದಾವೇನೋ ಅಂತ ಪ್ರಶ್ನೆ ಬರ್ತದಿಲ್ಲ. ಯಾಕಂದ್ರೆ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ನಾವು ನೀವು ತಿಳ್ಕೊಂಡಷ್ಟು ದಡ್ರಿಲ್ಲ, ಮೂರ್ಖರಿಲ್ಲ, ವೆಲ್ ಇಂಟೆಲಿಜೆಂಟ್ ವುಮನ್. ಸ್ವತಃ ಕಾರ್ಖಾನೆ ನಡೆಸಿದಂಥವಳು, ಸ್ವತಃ ಬೆಳಗಾವಿ ಜಿಲ್ಲೆಯಲ್ಲಿ ಮೇಲೆ ಬೆಳೆದಂಥವ್ರು ಇರ್ಬೋದು. ಹಿಂದೆ ಯಾರ್ಯಾರು ಗಾಡ್ ಫಾದರ್ ಇದ್ದೇ ಇರ್ತಾರೆ. ಯಾರಿಗಿಲ್ಲ ಗಾಡ್ ಫಾದರ್? ಎಲ್ಲರೂ ಗಾಡ್ ಫಾದರ್ ಇರ್ತಾರೆ. DKC ಅವರಿಗೆ ಕೃಷ್ಣ ಅವರಿದ್ದರು, ಹಾಗೆ ಇವ್ರಿಗೆ DKC ಅವರಿದ್ದಾರೆ. ಅದು ರಾಜಕೀಯ ಅವ್ರು ಬಿಟ್ಟಿದ್ದಂಥ ವಿಷಯ, ಅದು ಇಲ್ಲಿ ಮುಖ್ಯ ಅಲ್ಲ. ಅಂಥ ಒಂದು ಬುದ್ಧಿವಂತ ನಮ್ಮಗಳು ಈ CT ರವಿಯವ್ರು ಇಂಥ ಬೆದರಿಕೆ ಪತ್ರ ಹಾಕ್ತಾರಪ್ಪ ಅಂದ್ರೆ ಒಮ್ಮೆ ನಂಬಕ್ಕಾಗುವುದಿಲ್ಲ. ಅದು DKC ಅವರು ಮಾತಾಡ್ತಾರೆ, ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ DK ಶಿವಕುಮಾರ್ ಅವರು. ಏನಪ್ಪ ಅಂದ್ರೆ CT ರವಿ ಅವರನ್ನು ನಾನು ರಾಷ್ಟ್ರೀಯ ನಾಯಕರು ತಿಳ್ಕೊಂಡಿದ್ದೆ, ಇನ್ನೊಬ್ಬರು ರಾಷ್ಟ್ರೀಯ ನಾಯಕರು ತಿಳ್ಕೊಂಡಿದ್ದೆ, ಆದರೆ ಅವರು ದೊಡ್ಡ ಡ್ರಾಮಾ ಮಾಸ್ಟರ್ ಆಗಿದ್ದಾರೆ ಎಂದು ಲೇವಡಿ ಮಾಡಿದ್ದಾರೆ. ಡ್ರಾಮಾ ಮಾಸ್ಟರು ಅಂತ ಹೇಳ್ತಾರೆ DK ಶಿವಕುಮಾರ್. ಅವರ ಮಾತು ವಿಚಾರ ನೋಡಿದರೆ ಈ ಮಟ್ಟಕ್ಕೆ ಇಳಿಯುತ್ತಾರೆ ಎಂದು ಭಾವಿಸಿರಲಿಲ್ಲ. ಇವರ ಅಭಿಪ್ರಾಯದಲ್ಲಿ ತಾವು ಬರ್ಕೊಂಡು ತಾವು ಮಾಡಿದ್ದಾರೆ ಅಂತ ಅಭಿಪ್ರಾಯ ಅದ. ಹಿಂಗಾಗಲ್ಲ ಅಂತ ತಿಳಿದಿರಲಿಲ್ಲ. ಬೇರೆ ಯಾರು ಒಪ್ಪೋದು ಬೇಡ, ಆತ್ಮಸಾಕ್ಷಿ ಹೇಳಿದ್ರೆ ಸಾಕು. ಆತ್ಮಸಾಕ್ಷಿಯೊಳಗೆ ಇರ್ತದೆ, ನಾ ಏನು ಮಾಡಿದ್ದೀನಿ ಏನಿಲ್ಲ ಅಂತೇಳಿ ಅದು ಹೇಳಿದ್ರೆ ಸಾಕು. ರವಿ ಹೀಗೆ ಮಾಡಬಾರ್ದಿತ್ತು ಎಂದು BJPಯ 100 ನಾಯಕರೇ ನನಗೆ ಹೇಳಿದ್ದಾರೆ. 100 ಜನ ನಾಯಕರು, BJP 100 ನಾಯಕರು ಬಂದರೆ ಏನಪ್ಪ ರವಿ ಇಂಥದ್ದು ಮಾಡಿದರು, ಸಾರಿ ಅಂತೇಳಿ ಅಂತ ಹೇಳಿದಾರೆ ಅಂತ ಹೇಳ್ತಾ ಇದ್ದಾರೆ. ಕ್ಷಮೆ ಕೇಳುತ್ತೇನೆ ಎಂದು ಹೇಳಿದರೆ ಮುಗಿದು ಹೋಗುತ್ತಿತ್ತು. ಕ್ಷಮೆ ಕೇಳ್ತಾರಪ್ಪ ಇದ್ರ ಬಗ್ಗೆ ಯಾರು ಹೋಗಿರ್ತದೆ, ದೊಡ್ಡ ವಿಷಯ ಎಲ್ಲ, ನಾವು ಮರೆತು ಕೂತಿದ್ದೀವಿ ಅದನ್ನು. ಸುಳ್ಳಿಗೆ ಸುಳ್ಳು ಹೇಳಿಕೊಂಡು ಹೋಗುತ್ತಿದ್ದರೆ ಕೊನೆಗಿಲ್ಲ. ಅವರ ಬಳಿ ತನಿಖಾ ತಂಡ ಇದೆಯಲ್ಲ, ತನಿಖೆ ಮಾಡಿಸಿಕೊಳ್ಳಿ. ಅವ್ರ ತನಿಖಾ ತಂಡ ಇದೆ, ಅದು ಮಾಡಿಸಿಕೊಳ್ಳಿ. ಯಾಕೆ ನಮ್ಮ ಪೊಲೀಸ್ ಮೇಲೆ ವಿಶ್ವಾಸ ಇಲ್ಲ ಅವ್ರಿಗೆ. ಇದನ್ನು ಮತ್ತೆ CBI ಹೋಗಿರಿ ಅಂತ ಹೇಳ್ತಾರೆ, ಮತ್ತೆ ಅಂತ ಹೇಳ್ತಾರೆ. ಅವ್ರು ಎಲ್ಲಿ ಬೇಕಾದ್ರೆ ಮಾಡ್ತಾರೆ, ನಾವು ರೆಡಿ ಅಂತೇಳಿ DK ಶಿವಕುಮಾರ್ ಅವರು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಪರವಾಗಿ ಉತ್ತರ ಕೊಟ್ಟಿದ್ದಾರೆ. ಇನ್ನಿದು ಎತ್ತು ಹೋಗ್ಬೋದು, CBIಗೆ ಹೋಗ್ಬೋದಾ, ಇಲ್ಲಿ ಪೊಲೀಸರು ಎನ್ಕ್ವೈರಿ ಮಾಡ್ಬೋದಾ, CIDಗೆ ಹೋಗ್ಬೋದಾ, ಎಲ್ಲಿ ಹೋಗ್ಬೋದು ಅಂತ DKC ಅವರು ಹೇಳೋಲ್ಲ ಸ್ವಲ್ಪ ಸತ್ಯತೆಗಳು ಅನ್ನಿಸ್ತಾವೆ. ಯಾಕಂದ್ರೆ ಈಗ ನಿಮ್ಗೆ ಹೇಳಿದಂಗೆ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಸ್ವತಃ ಬುದ್ಧಿವಂತೆ. ಅದಕ್ಕಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಒಬ್ಬ ರಾಜಕಾರಣಿಗೆ ಬೆಳೆದಿದ್ದಾರೆ ಇವತ್ತು. ಅದು ಸ್ವಲ್ಪ ಇಲ್ಲ, ಬೆಳಗಾವಿ ಜಿಲ್ಲೆಯಲ್ಲೇ ಘಟಾನುಘಟಿಗಳು ರಾಜಕಾರಣಿಗಳಿದ್ದಾರೆ. ಇಲ್ಲೇ ಒಬ್ಬರು ಇನ್ನೊಬ್ಬರು ಬೆಳೆಗೊಳ್ಳೋಂಥ ಪರಿಸ್ಥಿತಿ ಇದ್ದಿಲ್ಲ. ಅಂಥ ಪ್ರಸಂಗದಲ್ಲೇ ಬೆಳೆದು ನಿಂತಿದ್ದಾಳೆ ಇವತ್ತಿನ ಮಗಳು. ಆ ಹೆಣ್ಮಗಳ ಬಗ್ಗೆ ನಾವು
ಹೆಮ್ಮೆ ಪಡಬೇಕು ನಾ ಮತ್ತೊಂದಲ್ಲ. ಮತ್ತು ಇವತ್ತು ರಾಜ್ಯ ಮಾಡಿದ್ರೆ ಒಬ್ಬ ಸಚಿವ ಆಗಿದ್ದಾರೆ ಅವ್ರು ಇಂಥ ಕೆಲಸ ಮಾಡ್ತಾರಪ್ಪ ಅಂದ್ರೆ ಯಾರು ನಂಬಿದ್ರು. ಅದನ್ನು ಮಾಡಿದ್ರೆ ಪ್ರೂವ್ ಮಾಡೋದು. ಇನ್ನು ಯಾರಿಗೆ ಹೊರೆ ಅದು ಯಾರು ಹೊರೆ ಪೊಲೀಸರಂತೆ ಮಾಡ್ತಾರೆ ಕೆಲಸ. ಅವ್ರ ಮೇಲೆ ನಂಬಿಕೆನೇ ಇಲ್ಲಲ್ರಿ. ನೀವು ರಿಪೋರ್ಟ್ ಕೊಟ್ಟಿದ್ದೀರಿ, ಇದು ಬಂದ ಪತ್ರ ತೋರಿಸಿದಿರಿ, ಆದರೆ ನಿಮಗೆ ಪೊಲೀಸ್ ಮೇಲೆ ವಿಶ್ವಾಸ ಇಲ್ಲ ಅಂದಾಗ ತನಿಖೆ ಯಾರಿಂದ ಮಾಡಿಸ್ಬೇಕು? ನಮ್ಮ ತಂಡದಿಂದ ಮಾಡಿಸ್ಬೇಕು, ಸಿ ಬಿ ಐಯಿಂದ ಮಾಡಿಸ್ಬೇಕು. ಯಾವ್ದು ಮಾಡಿಸ್ತಾರೆ ಮಾಡಿಸ್ರಿ. ಆದರೆ ಸುಳ್ಳಿಗೆ ಈಗ ಡಿ ಕೆ ಶಿ ಅವ್ರು ಹೇಳಿದಾಗ ಸುಳ್ಳಿಗೆ ಸುಳ್ಳು ಪೋಣಿಸ್ಬೇಕಿಂತಲೂ ಸ್ವಾರಿ ಅಂದರೆ ಬಗೆಹರಿದು ಹೋಗ್ಬಿಡ್ತದಂತೆ. ಈಗ ಸ್ವಾರಿ ಎಲ್ಲರೂ ಮಟ್ಟಕ್ಕೆ ಬಂದು ನಿಂತಿದ್ದಾರೆ. ಒಂದು ಇದು ಸುಳ್ಳು ಮಾಡಬೇಕು, ಪೊಲೀಸ್ ವಿಷಯ ದೊಡ್ಡದು ಮಾಡಬೇಕು, ಅವ್ರು ಅಂದಿಲ್ಲ ಪ್ರೂವ್ ಮಾಡಬೇಕು. ಆ ಶಬ್ದ ಅಶ್ಲೀಲ ಶಬ್ದ ಅಂದಿಲ್ಲ ಅಂತ ಪ್ರೂವ್ ಮಾಡ್ಬೇಕು. ಅದನ್ನು ಅಷ್ಟು ಸುಲಭಿಲ್ಲ ಅಂತ ಅನ್ನಿಸ್ತು. ನೋಡೋರು ಯಾರು ಬರೋರು. ಆದರೂ ಸಿ ಟಿ ರವಿಯವರು ಡಿ ಕೆ ಶಿ ಅವರು ಟೀಕೆ ಮಾಡುವಾಗ ಈ ಮಟ್ಟಕ್ಕೆ ಚಿಂತನೆ ಮಾಡೋದು ಸರಿ ಇತ್ತಾ ಅಂತ ಅವ್ರು ಸ್ವತಃ ವಿಚಾರ ಮಾಡೋದು ಯೋಗ್ಯ ಅಂತ ನಮಗೆ ನಿಮ್ಗೆ ಅನಿಸೋದಿಲ್ಲ ಹೇಳ್ರಿ. ಅನಿಸರ ಅನಿಸ್ತದೆ ಹೇಳ್ರಿ, ಇಲ್ಲಂದ್ರೆ ಇಲ್ಲ ಅಂತ ಹೇಳ್ರಿ. ಲೈಕ್ ಮಾಡಿರಿ, ಡಿಸ್ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕೊನೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸೋಕೆ ಹೋಗ್ಬೇಡ್ರಿ. S16 ನ್ಯೂಸ್ ಸತ್ಯದ ಕೈಗೊಂಡು ವಂದನೆಗಳು.